ಎಷ್ಟು ಅಂತ ನಾವು ಹುಡುಕೋದು, ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲೋ. ಹೀಗೆಲ್ಲ ಅಲ್ಕೊಂಡು ಹುಡ್ಕೋದ್ರ ಬದಲು ಅವಳ ಹತ್ರ ಸರಿಯಾಗಿ ನಡ್ಕೊಂಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಏನೋ ನಿನ್ ಮಾತಿನ ಅರ್ಥ? ಸರಿಯಾಗಿ ನೋಡ್ಕೊತಿಲ್ಲ ಅಂದ್ರೆ? ಅಪ್ಪ, ರಾತ್ರಿ ಅವಳಿಗೋಸ್ಕರ ಮಲಗಿ ಹೂವ ತಗೊಂಡೋಗಿದ್ದೆ. ಇದಕ್ಕಿಂತ ಇನ್ನ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ ನನ್ನ ಹತ್ರ ನೀನು? ಯಾಕಪ್ಪ ಎಲ್ಲ ಮರ್ತೋದಾ? ಅವಳು ನಿನ್ ಬಾಟ್ಲು ಹೊಡೆದಾಕಿದ್ಲು ಅಂತ ಅವಳ ಹತ್ರ ಎಷ್ಟು ದೊಡ್ಡ ಜಗಳ ಮಾಡಿದೆ ಅಂತ ನನಗ್ ಗೊತ್ತಿಲ್ವಾ? ಹಲೋ, ಮುಚ್ಚು. ಯಾವತ್ತೋ ನಡೆದಿರೋದನ್ನ ತಗೊಂಬಂದು ಇದಕ್ಕೆ ಲಿಂಕ್ ಮಾಡಬೇಡ ನೀನು. ನನಗನ್ನಿಸ್ತಿದೆ ಅವಳು ಮನೆ ಬಿಟ್ಟು ಹೋಗಿರೋದು ನಮ್ಮನೆಯವ್ರ ಗಲಾಟೆಯಿಂದಾನೆ. ನೀನೊಂಥರ ಅವಳ ಮನ್ಸಿಗೆ ನೋವು ಮಾಡು, ನಿಮ್ಮ ಮನೆಯವರು ಇನ್ನೊಂಥರ ನೋವು ಮಾಡಲಿ. ಪಾಪ ಎಷ್ಟು ಅಂತ ನೋವು ತಡ್ಕೋತಾಳ ಆ ಹುಡುಗಿ. ಅದಕ್ಕೆ ನಿಮ್ಮ ಸವಾಸಗಳೇ ಬೇಡ ಅಂತ ಆ ಮನೆ ಬಿಟ್ಟು ಹೋಗಿದ್ದಾಳೆ. ಈ ಸಂಪತ್ತಿಗೆ ಅವಳನ್ನ ಯಾಕೋ ಮದುವೆ ಆಗ್ಬೇಕಿತ್ತು? ನೀನು ಅವಳನ್ನ ಮದುವೆ ಆಗದೆ ಇದ್ದಿದ್ರೆ ಆ ಹಳ್ಳಿಲಿ ಹೇಗೋ ಬದುಕೊಂಡಿರ್ತಾ ಇದ್ಲು. ಈಗ ಈ ಬೆಂಗಳೂರು ಅನ್ನೋ ಮಾಯಾನಗರಿಲಿ ಎಲ್ಲಿದ್ದಾಳೋ, ಏನ್ ಕಷ್ಟ ಪಡ್ತಿದ್ದಾಳೋ. ಹಲೋ, ಅವಳು ಕಷ್ಟ ಪಡಬಾರ್ದು ಅಂತಾನೆ ನಾನು ಮದುವೆ ಆಗಿದ್ದು. ಅಂದ್ರೆ ಒಪ್ಪಿಗೆ ಇಲ್ಲದೆ ಮದುವೆ ಆದೆ ನಿಜ. ಆದ್ರೆ ನಾನು ಅವಳಿಗೇನೋ ತೊಂದರೆ ಕೊಡ್ತಾ ಇದ್ದೀನಿ. ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀನಲ್ವಾ? ನನ್ನಿಂದ ಏನ್ ತೊಂದರೆ ಆಗಿದೆಯಪ್ಪ ಅವಳಿಗೆ? ನೋಡೋ, ಇದಕ್ಕೆಲ್ಲ ನಮ್ಮಮ್ಮನೆ ಕುಮ್ಮಕ್ ಕೊಟ್ಟಿರ್ತಾರೆ. ಅದಕ್ಕೆ ಅವ್ರ ಬಾಲಾಗಳು ಏನೋ ಒಂದು ಇವಳಿಗೆ ಹೇಳಿರ್ತಾರೆ. ಬೇಜಾರಾಗಿ ಇವಳು ಮನೆ ಬಿಟ್ಟು ಹೊರಟಿರ್ತಾರೆ.